ಬಾಸ್ಗೆ ಎಷ್ಟು ಕ್ರೇಜ್, ಸುದೀಪ್ ಅವ್ರಿಗೆ ಎಷ್ಟು ಕ್ರೇಜ್ ಇದೆ ಅಂತ ಅಂಗವಿಕಲರು ಕೂಡ ಬಂದು ನೋಡ್ತಿದ್ದಾರೆ ಅಂದ್ರೆ ಅವರು ಆ ರೀತಿ ಹೆಸರು ಮಾಡಿದ್ದಾರೆ ಅಂತಾನೆ ಅರ್ಥ. ಗೈಸ್, ಇವಾಗ KR ನಗರ ಶ್ರೀ ಗೌರಿಶಂಕರ ಥಿಯೇಟರ್ ಹತ್ರ ಬಂದಿದ್ದೀವಿ. ಇಲ್ಲಿ ಫಸ್ಟ್ ಶೋನೇ 10:30 ಶೋಗೆ ಫಸ್ಟ್ ಇದೆ. ಇಲ್ಲಿ ಫ್ಯಾನ್ ಶೋ ಕೊಟ್ಟಿಲ್ಲ, ಮಾರ್ನಿಂಗ್ 6:30 ಶೋ ಕೊಟ್ಟಿಲ್ಲ. ಫಸ್ಟ್ ಡೇ ಫಸ್ಟ್ ಶೋನೇ 10:30 ಶೋ ಇದೆ. ಬನ್ನಿ, ಇಲ್ಲಿ ಜನಗಳ ರೆಸ್ಪಾನ್ಸ್ ಹೇಗಿದೆ ನೋಡೋಣ. ಈ ಸೌಂಡು ಕೇಳಿಸ್ತಾ ಇರ್ಬೋದು ನಿಮಗೆ, ಯಾವ ರೇಂಜ್ಗೆ ಕ್ರೇಜ್ ಇದೆ ಅಂತ. ಬನ್ನಿ ಗೈಸ್, ಜನಗಳು ಯಾವ ರೀತಿ ಸ್ಪೀಕರ್ಸ್ ಅವರೇ ಮೂವಿನ ಹೆಂಗ್ ತಗೊಂಡವ್ರೆ. ಆಫ್ಟರ್ ಮ್ಯಾಕ್ಸ್ ಆದ್ಮೇಲೆ ಇವಾಗ ಮಾರ್ಕ್ ಬಂದಿದೆ ಗೈಸ್. ಇವಾಗ ಇಲ್ಲೆಲ್ಲ ನಿಂತಿದ್ದಾರೆ, ಬನ್ನಿ ಮಾತಾಡ್ಸೋಣ ಇವ್ರನ್ನ ಕೇಳ್ಕೊಂಡು. ಇಲ್ಲಿ ಬಾಸ್ ತರನೇ ಒಬ್ರು ಹೇರ್ ಸ್ಟೈಲ್ ಬಿಟ್ಕೊಂಡಿದ್ದಾರೆ. ಹೆಂಗಿದೆ ಅಣ್ಣ ಮೂವಿ? ಸೂಪರ್ ಬಿಂದಾಸ್. ಹೆಂಗಿದೆ ಬ್ರೋ ಮೂವಿ? ಮೂವಿ ಹೆಂಗಿದೆ ಅಣ್ಣ ಮೂವಿ? ಸೂಪರ್. ಹೆಂಗೈತೆ ಮೂವಿ? ಸೂಪರ್. ನೋಡಕ್ ಬರ್ತಾವ್ರಿ. ಹೆಂಗೈತಣ ಮೂವಿ? ಚೆನ್ನಾಗೈತೆ, ಸೂಪರ್ ಆಗೈತೆ. ನೋಡ್ಬೋದಣ್ಣ ಫ್ಯಾಮಿಲಿ ಒಂದ್ಸಲ ಹೆಂಗೈತೆ ಹೇಳ್ತಾರ ಮೂವಿ ಬಗ್ಗೆ? ಸೂಪರ್ ಆಗೈತೆ, ಸಖತ್ತಾಗೈತೆ ಬ್ರೋ. ಸೂಪರ್ ಮೂವಿ ಹೆಂಗೈತಣ? ಸೂಪರ್. ಗೈಸ್, ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಎಷ್ಟು ಕ್ರೇಜ್ ಇದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಅಣ್ಣ ಎಲ್ಲ ಬಂದ್ ಮೂವಿ ನೋಡಿ, ಮಸ್ತ್ ಆಗೈತೆ. ದಮ್ಮೋಡಿ ಕಮ್ಮಿ ಮಾಡ್ಬೇಕಲ್ಲ, ಕೇಳಿಸ್ಕೊಳ್ಳ ಬಚ್ಚ ನಂಬರ್ ಕಿಚ್ಚ ಮೂವಿ ಸೂಪರ್. ಮೂವಿ ಸೂಪರ್. ಕಿಚ್ಚ ಚಿಂದಿ ಬ್ರೋ ನೋಡ್ಬೋದು. ಚೆನ್ನಾಗೈತೆ ಮೂವಿ. ಚೆನ್ನಾಗಿ ಅಣ್ಣದು. ಗೈಸ್ ನೋಡ್ತಾ ಇರ್ಬೋದು, ಇಲ್ಲಿ ಗೈಸ್ ನೋಡ್ತಾ ಇರ್ಬೋದು. ಪಕ್ಕ ಅವ್ರು ಅಭಿಮಾನಿ ಅವ್ರು ಬಂದ್ರೆ ಭೇಟಿ ಮಾಡ್ಬೋದು. ಗೈಸ್ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನೀವು ಬಾಸ್ಗೆ ಎಷ್ಟು ಕ್ರೇಜ್, ಸುದೀಪ್ ಅವ್ರಿಗೆ ಎಷ್ಟು ಕ್ರೇಜ್ ಇದೆ ಅಂತ ಅಂಗವಿಕಲರು ಕೂಡ ಬಂದು ನೋಡ್ತಿದ್ದಾರೆ ಅಂದ್ರೆ ಅವರು ಆ ರೀತಿ ಹೆಸರು ಮಾಡಿದ್ದಾರೆ ಅಂತಾನೆ ಅರ್ಥ. ಸುದೀಪ್ ಬಂದ್ರೆ ಭೇಟಿ ಮಾಡಬಹುದು. ಫಸ್ಟ್ ಅಣ್ಣ ನೀವು ಯಾವಾಗಲೂ ಫಸ್ಟ್ ಶೋ ನೋಡ್ತೀರಿ ಸುದೀಪ್ ಮೂವಿ? ನೋಡಿದ ಬಗ್ಗೆ 4 ಸಲ ನೋಡಿದೆ. ಫಸ್ಟ್ ಮೂವಿನೇ ಚೆನ್ನಾಗಿದೆ. ಅವ್ರು ಬಂದ್ರೆ ಭೇಟಿ ಮಾಡಬಹುದು. ಯಾರ ಮಾರ್ಕಂದ್ರೆ ಸುಮ್ಮನೆ ಕೈ ಬಾಕ್ಸ್ ಬಂದ್ರೆ ಸೂಪರ್ ಆಗೈತೆ. ಯಾವ ತರ ಮೂವಿ ಸೂಪರ್ ಅಣ್ಣ, ಮೂವಿ ಸಕ್ಕತ್ತಾಗಿದೆ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನೀವು ಎಷ್ಟು ಕ್ರೇಜ್ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಕಿಚ್ಚನೆ ಬೇರೆ ಯಾರು ಇಲ್ಲ, ಕಿಚ್ಚನೆ ಸೂಪರ್ ಮೂವಿ ಸೂಪರ್. ಚೆನ್ನಾಗಿದೆ ಪಿಕ್ಚರು. ಸೂಪರ್ ಗೈಸ್
ಎಷ್ಟು ಕ್ರೇಜ್. ಫಿಲಂ ನೋಡಿ ಗೊತ್ತಾಗುತ್ತೆ ಮಾತಾಡೋದು ಹಾಕೊಂಡಿದ್ರೆ ಹೆಂಗ್ ಗೈಸ್ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ರ ಅಂದ್ರೆ ಸೀರಿಯಸ್ಲಿ ಇದುವರೆಗೂ ಈ ತರ ಮೂವಿ ರಿವ್ಯೂ ನಾ ನೋಡೇ ಇರ್ಲಿಲ್ಲ. ಆಟಿಟ್ಯೂಡ್ ಕಿಂಗ್ ಮೇಕರ್ ನಮ್ ಬಾಸ್ ಬಗ್ಗೆ ನನ್ ಮಾತಿಲ್ಲ, ಯುದ್ಧಕ್ಕೆ ಸಿದ್ಧ, ಯಾವತ್ತು ಮಾತಿಗೆ ಬಂದ ಬಾಸ್. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬಾಸ್. ಹಳೆ ರಮ್ನಳ್ಳಿ ಗೈಸ್ ನೋಡ್ತಾ ಹಳೆ ರಂಬಳಿಯಿಂದ ಬಂದಿದ್ದ ಚಾಮಲಾಪುರದಿಂದ ಮೂವಿ ಬ್ಲಾಕ್ ಬಸ್ಟರ್. ಹಂಪಪುರ ಗೈಸ್, ಹಂಪಪುರ ಯಾವ್ರಣ ನಮ್ದು ಮಾಲೆ. ಗೈಸ್ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಎಷ್ಟು ಕ್ರೇಜ್ ಇದೆ ಅಂದ್ರೆ ಯಾವ ಮೂವಿಗೆ ಕೂಡ ನಾನು ಇಷ್ಟೋ ಕ್ರೇಜ್ ನೋಡಿರ್ಲಿಲ್ಲ. ಫಿಲಮ್ ಅಲ್ಲಿ ನಮ್ ಬಾಸ್ ಏನೇನು ಹೇಳವ್ರೆ, ನೆನ್ನೆ ಮನೆ ಬಂದವ್ರೆಲ್ಲವ ನಮ್ ಬಗ್ಗೆ ಮಾತಾಡ್ತಾವ್ರು ಅಂತ. ನೆನ್ನೆ ಬಂದ್ರೆ ಲಕ್ಷ್ಮಿ ಕೊಡಲ್ಲ, ಈಗ ಇವತ್ತು ಮಾತಾಡ್ತಾವ್ರೆ. ನಮ್ಮ ಬಾಸ್ ಯಾವತ್ತು ವರಲಕ್ಷ್ಮಿ ಹಬ್ಬ ಮಾಡಾಯ್ತು. ಪರದೇಶರಿಗೆ ಯಾವನೇ ಬರ್ಲೆ ಕಿಚ್ಚ ಬಾಸ್ ನಂಬರ್ ಒಂದ್ ಸಾಂಗಲ್ ಒಂದ್ ಡೈಲಾಗ್ ಇದೆ, ನಾನು ಟೈಟು ನಮ್ ಫ್ಯಾನ್ಸು ಟೈಟು. ಕಿಚನ್ ಅಲ್ಲಿ ಯೂಸ್ ಮಾಡ್ತಾರೆ ಚಾಕು, 100 ಪಕ್ಕನ ಮಾರ್ಕ್. ತಮ್ಮರದ್ ಕಮ್ಮಿ ಮಾಡ್ಬೇಕಲ್ಲ. ಆಟಿಟ್ಯೂಡ್ ಇಲ್ದವನು ಬಚ್ಚ ಅಂತ ಆಟಿಟ್ಯೂಡ್ಗೆ ಕಿಂಗ್ ನಮ್ ಕಿಚ್ಚ. ಯುದ್ಧಕ್ಕೆ ರೆಡಿ, ಗಂಡ್ಸಾಲು ಅಂತಾರೆ. ಬ್ರೋ ಬಂದಿ ಯಾರ್ಯಾದ್ರು ಅಷ್ಟೇ ಬರೀ ಸ್ವ್ಯಾಗ್ ನೋಡಿ ವಾಸ್ತು, ಇನ್ ಮಾತಿರಲ್ಲ. ಕೇಳ್ಕೊಳ ಬಚ್ಚ, ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ನಮ್ ಕಿಚ್ಚ. ಯುದ್ಧಕ್ಕೆ ರೆಡಿ, ತಾಕತ್ತಿದ್ರೆ ಮನೆಗೆ. ನಮ್ ಬಾಸ್ ಆಲ್ರೆಡಿ ಹೇಳವ್ರೆ ದಮ್ ಬಿಡ್ಬೇಕಲ್ಲ. ಎಲ್ಲ ಹೇಳ್ತಾರೆ ಒಂದೊಂದು ಸಂದೇಶ ಕೊಡ್ಬೇಕು. ನಮ್ ಭಾಷೆ ಹೇಳೋರೆ ದಮ್ ಹೊಡೆದ್ ಕಮ್ಮಿ ಮಾಡ್ಬಿಟ್ಟು 100 ವರ್ಷ ಬದುಕಿ ಅಂತ. ಅದೊಂದು ಒಳ್ಳೆ ಮೆಸೇಜ್ ಅಂತ ಹೇಳ್ತಾರ. ಎಲ್ಲ ಹೇಳ್ತಾರೆ ಅವ್ರು ಇವ್ರನ್ನ ಯಾಕೆ ಇಷ್ಟಪಡ್ತೀರ ಅಂತ. ಅದಕ್ಕೆ ನಾವ್ ಹೇಳೋದು ನಮ್ ಬಾಸು ಸಂದೇಶ ಕೊಟ್ಟಾಗ್ಲೇ ಹೇಳ್ತಾರೆ. ನಮ್ ಸಂದೇಶ ಕೊಡ್ತಾರಲ್ಲ ಅದಕ್ಕೋಸ್ಕರ ಇಷ್ಟಪಟ್ಟಿದೀವಿ ಅಷ್ಟೇ. ಡೈಲಾಗ್ ಮೂಲಕನ ಯುವಕರಿಗೆ ಒಂದು ಮೆಸೇಜ್ ಕೊಟ್ಟವ್ರೆ ದಮ್ ಹೊಡೆಯೋದ್ ಕಮ್ಮಿ ಮಾಡಿರ ಅಂತ. ಅದಕ್ಕೆಲ್ಲ ನೀವೇನ್ ಹೇಳ್ತೀರಾ? ಅದಕ್ಕೆ ಹೇಳ್ತೀವಿ ನಮ್ ಬಾಸು ಆತರ ಸಂದೇಶ. ಇವ್ನಾರೋ ಬಚ್ಚ, ನಮ್ ಬಾಸು ಕಿಚ್ಚ. ಅಣ್ಣ ಏನಿಲ್ಲ ಅಣ್ಣ, ಫ್ಯಾಮಿಲಿ ಜೊತೆ ಬಂದ್ ನೋಡಂಗ್ ಇರ್ಬೇಕು. ಸಖತ್ತಾಗೈತೆ, ಫ್ಯಾಮಿಲಿ ಜೊತೆ ಬಂದ್ ನೋಡ್ಬೋದು ಅಣ್ಣ ಅಷ್ಟೇ. ಇವಾಗ ಏನಂತಂದ್ರೆ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಆಗಿದೆ ಡಿಸೆಂಬರ್ 25ಗೆ. ಎಲ್ಲ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳು, ನಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳು ಯಾರು ಕೆಟ್ಟರಿದ್ರೆ ವರ್ತಿಸ್ಬೇಡಿ, ಯಾರು ವರ್ತಿಸ್ಬೇಡಿ. ಏನ್ ಗೊತ್ತಾ, ಸಿನಿಮಾ ಮಾಡ್ತವ್ರೆ ಅಂತಂದ್ರೆ ಒಂದ್ ಒಳ್ಳೆ ಇದ್ರಲ್ಲಿ ಉದ್ದೇಶದಲ್ಲಿ ಸಿನಿಮಾ. ಆಮೇಲೆ ಯಾರೋ ಒಂದ್ ಹೇಳ್ತಿದ್ರು ಏನಂತ, ಕೇರ್ ನಗರದಲ್ಲಿ ಸ್ಟಾರ್ಟಿಂಗ್ ಬ್ಯಾನರ್ ಹಾಕ್ತಾರೋ ನಾವು ದಾದ ಯಾರು ಗೊತ್ತಾ ಅಂತ. ಅಲ್ಲಿ ಯಾರೊಬ್ಬ ಫೇಕ್ ಐಡಿ ಮಾಡ್ಕೊಂಡು ಏನ್ ಮಾಡೋಣ ಅಂದ್ರೆ ಯಾರು ಗೊತ್ತಾ ಅಂತ ನೀವು ಹೋಗ್ತಿರ್ಬೋದು. ನಮ್ಮ ಹತ್ರ ಬೇಡ, ಬೇಡ, ನಮ್ಮ ಹತ್ರ ಬೇಡ, ಒಂದ್ ಓನರ್ ಇಡೀ ನಮ್ದೇ ಎಷ್ಟು ಕಡೆ ನಮ್ಮ ಹತ್ರ ಬೇಡ. ಅದ್ರಲ್ಲಿ ಒಂದು ಮಾರ್ಕ್ ಒಂದೇ ಕಟೌಟ್ ಬಿದ್ದಿರೋದು ಬೇಡ. ನಮ್ಮ ಹತ್ರ ಬೇಡ. ಎಷ್ಟೋ ಜನ ನಮ್ ಕೇರಳ ಥಿಯೇಟರ್ ಬರೀ ಕಟ್ಔಟ್ ಹಾಕ್ತಾ ಟ್ರೋಲ್ ಮಾಡಿದ್ರು. ಒಂದ್ ಹೂನಾರ ತಂದ್ ಹಾಕಿಲ್ಲ ನಮ್ ಬಾಸ್ಕೆ ಏನಂತ. ನಮ್ ಬಾಸ್ಕೆ ನಾವು ಕಟ್ಔಟ್ ಹೂನಾರ ಹಾಕ್ತಾರೆ, ನಮ್ ಮನ್ಸಲ್ಲೇ ಪೂಜೆ ಮಾಡ್ತೀವಿ. ಏನ್ ಹೇಳಿ, ನಮ್ ಮನ್ಸಲ್ಲೇ ನಮ್ ಬಾಸ್ನ ಪೂಜಿಸ್ತೀವಿ. ಅದು ನಮ್ ಕಿಚ್ಚ ಬಾಸ್ ಅಭಿಮಾನಿಗಳಂದ್ರೆ. ಜೈ ಕಿಚ್ಚ ಬಾಸ್, ಭಾಷೆ ಹೇಳವ್ರೆ, ಭಾಷೆ ಆಲ್ರೆಡಿ ಹೇಳವ್ರೆ
ಸಾಂಗ್ ಅಲ್ಲಿ ಗುಡಿಯ ಕಟ್ಟೆ ಇವನಿ ಕಟ್ಟಲೆ 6 ಫೀಟ್ ರಾವಣ ಬಟ್ ವಿತ್ ಒಂತಲೆ ಜೈ ಕಿತಾಬ್ ಜೈ ಕಿತಾಬ್ ಜೈ ಕಿತಾಬ್. ಬ್ರೋ ಸಿನಿಮಾದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ, ಏನ್ ಸಂದೇಶ ಕೊಟ್ಟು ಸುದೀಪ್ ಅವ್ರು ನಿಮ್ಗೆ? ಫಸ್ಟ್ ಶೋ ನಾವು ಪಿಕ್ಚರ್ ನೋಡಿಲ್ಲ, ಅದಕ್ಕೆ ಸೆಕೆಂಡ್ ಶೋ ಹೋಗಿದ್ದೀವಿ. ಫಸ್ಟ್ ಶೋ ನಾವು ಬರೋದು ಎಂಜಾಯ್ ಮಾಡಕ್ಕೆ ಎಂಜಾಯ್ ಮಾಡ್ಕೊಂಡಿದೀವಿ. ಸೆಕೆಂಡ್ ಶೋ ಪಿಕ್ಚರ್ ನೋಡ್ಬಿಟ್ಟು ನಿಮ್ಗೆ 4:15 ಹೇಳ್ತೀನಿ ಬ್ರೋ. ಬ್ರೋ ನೀವು ಎಷ್ಟನೇ ಸತಿ ಹೋಯ್ತಾ ಇದ್ದೀರಾ ಫಿಲಮ್ಗೆ ಈಗ? ಬ್ರೋ ಮೊದಲನೇ ಸತಿ ಹೋಗಿ ಎಂಜಾಯ್ ಮಾಡಾಯ್ತು. ಮೂವಿ ಅರ್ಥ ಮಾಡ್ಕೋಬೇಕು, ಮತ್ತೆ ನೋಡ್ಬೇಕು. ಈಗೆಲ್ಲ ಮತ್ತೆ ಟಿಕೆಟ್ ತಗೊಂಡು ಹೋಯ್ತಾ ಇದೀವಿ. ಎಲ್ಲರಿಗೂ ಬಾಯ್, ಎಲ್ಲರಿಗೂ ಹೇಳೋದು ಒಂದೇ, ಕಿಚ್ಚ ಸುದೀಪ್ ಫ್ಯಾನ್ ಹೇಳೋದು ಒಂದೇ, ದಮ್ ಗುಡಿ ಹಾಕಲೇ. ಎಷ್ಟನೇ ಸರಿ ಬ್ರೋ ಬೆಳಿಗ್ಗೆ? ಬ್ರೋ ಇದು ಬೆಳಿಗ್ಗೆ 4 ಗಂಟೆ ರಾತ್ರಿಗೆ ಹೋಗಿದೆ, ಮತ್ತೆ ಇನ್ನೊಂದು ಟಿಕೆಟ್ ಯಾವ ಥಿಯೇಟರ್ಗೆ ಹೋಗಿದ್ದು ಬೆಳಗ್ಗೆ? ಮೈಸೂರಲ್ಲಿ ಪದ್ಮಶ್ರೀ ಥಿಯೇಟರ್ಗೆ ಹೋಗಿದೆ, ಮತ್ತೆ ಇವಾಗ ಗೌರಿಶಂಕರ್ ಗೈಸ್ ನೋಡ್ತಾ ಇರ್ಬೋದು, ಕೇರ್ ನಗರದಿಂದ ಹಂಗೆ ಚಿಂತೆಗೈತೆ. ವೀಕ್ಷಕರ ನೋಡ್ತಾ ಇರ್ಬೋದು ಎಷ್ಟು ಕ್ರೇಜ್ ಇದೆ ಅಂತ. ಕೇರ್ ನಗರದಿಂದ ಮೈಸೂರು 50 ಕಿಲೋಮೀಟರ್ ಇದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮೈಸೂರಿಗೆ ಹೋಗಿ ಮತ್ತೆ ಸೆಕೆಂಡ್ ಶೋಗೆ ಕೇರ್ ನಗರ ಬಂದಿದ್ದಾನೆ. ಯಾವ ಲೆವೆಲ್ ಕ್ರೇಜ್ ಇದೆ ಅಂತ ನೋಡ್ತಾ ಇರ್ತೀರಿ ವಿಡಿಯೋದಲ್ಲಿ. ಅಷ್ಟು ಕ್ರೇಜ್ ಇದೆ, ಇದನ್ನ ನಾನು ಹೇಳಕ್ ಆಗಲ್ಲ ಪದಗಳಲ್ಲಿ. ಅಷ್ಟು ತಾಲೂಕು ಅಷ್ಟು ಹವಾ ಐತೆ ಕಿಚ್ಚ ಬಾಸ್ಗೆ. ಯಾರು ಏನು ಮಾಡಕ್ಕಾಗಲ್ಲ. ನಮ್ ಬಾಸ್ ಕಿಚ್ಚ ಬಾಸ್ಗೆ ಜೈ. ಏನು ಮಾಡಕ್ಕಾಗಲ್ಲ. ವೀಕ್ಷಕರೇ ಸೀರಿಯಸ್ಲಿ ನಮ್ಮ ಕೇರ್ ನಗರದಲ್ಲಿ ಮಾತ್ರ ಯೂಸ್ ರೆಸ್ಪಾನ್ಸ್ ಸಿಗ್ತಿದೆ ಮಾತ್ರ. ಮಾತ್ರ ಬ್ರೋ ಸೈಕ್ ಆಗೈತೆ ನೋಡಿ. ಇನ್ನ 4 ಸಲ ನೋಡ್ಬೋದು ಮೂವಿನ, ಎಷ್ಟ್ ಸಲ ನೋಡಿದ್ರು ಬೇಜಾರಾಗಲ್ಲ. ಲಾಸ್ಟ್ ಅಲ್ಲಿ ಒಳ್ಳೆ ಸೀನ್ ಐತೆ ನೋಡಿ ಬ್ರೋ. ಗೈಸ್ ಇವರು 4 ಶೋಗೂ ಟಿಕೆಟ್ ತಗೊಂಡಿದ್ದಾರೆ.